ವೀಕ್ಷಕರೇ, ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರಫಾ ಮಂಚಿ. ರಾಹುಲ್ ಗಾಂಧಿ ಮತ್ತು ಪ್ರಧಾನಿ ಮೋದಿಯವರ ನಡುವಿನ ವಿಮರ್ಶೆಗಳು ರಾಜ ಯುವರಾಜ ಎಂಬಲ್ಲಿಗೆ ತಲುಪಿದೆ. ನರೇಂದ್ರ ಮೋದಿಯವರು ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಅವರನ್ನು ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಶಹಜಾದೆ, ಯುವರಾಜ ಎಂದು ಟೀಕಿಸ್ತಾ ಬರ್ತಾ ಇದ್ದಾರೆ. ಈ ಅಪಹಾಸ್ಯಕ್ಕೆ ರಾಹುಲ್ ಗಾಂಧಿಯವರ ಸಹೋದರಿ ಪ್ರಿಯಾಂಕಾ ಗಾಂಧಿ ನೀಡಿದ ಉತ್ತರ, ರಾಜ ಅರಮನೆಯಲ್ಲಿ ಕೂತು ತನ್ನ ಭ್ರಮಾಲೋಕದಲ್ಲಿ ಮುಳುಗಿದ್ದಾನೆ. ಚುನಾವಣಾ ಪ್ರಚಾರ ಸಭೆಯಲ್ಲಿ ಕಟುವಾದ ಉತ್ತರವನ್ನು ಕೊಟ್ಟರು. ಗುಜರಾತಿನ ಲಖಾನಾದಲ್ಲಿ ನಡೆದ ಚುನಾವಣಾ ರ್ಯಾಲಿಯಲ್ಲಿ ಬಿಜೆಪಿಯ ಅತ್ಯಂತ ಕೆಳಮಟ್ಟದ ಚುನಾವಣಾ ಪ್ರಚಾರವನ್ನ ಕಾಂಗ್ರೆಸ್ ಎದುರಿಸುತ್ತಿರುವುದು ಈಗ ನೇರ. ಅದಕ್ಕೆ ಪ್ರಿಯಾಂಕಾ ಗಾಂಧಿ ಅವರಿಂದ ಬಂದ ಉತ್ತರ ಮುಖಕ್ಕೆ ಅಪ್ಪಳಿಸಿದದ್ದಿದೆ. ರಾಹುಲ್ ಗಾಂಧಿ ರಾಜನೋ ಏನೇ ಇರಲಿ, ಜನರಿಗೆ ಏನಾಗಬೇಕು, ಅವರು ಜನರ ನಡುವೆ ಇಳಿದು ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ದೇಶ ನೋಡ್ತಾ ಇದೆ. ಮೋದಿಯವರು ಹೋದಲ್ಲೆಲ್ಲ ಭಾಷಣ ಮಾಡ್ತಾ ಇದ್ದಾರೆ, ಮುಸ್ಲಿಮರನ್ನು ಅಣಗಿಸ್ತಾ ಇದ್ದಾರೆ, ಕೆಣಕ್ತಾ ಇದ್ದಾರೆ, ದೂರ್ತಾ ಇದ್ದಾರೆ. ದೇಶದ ಎಲ್ಲ ಗುತ್ತುಗಳನ್ನ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರಿಗೆ ಕೊಡಬಹುದು, ಈ ದೇಶದ ಸಂಪತ್ತಿನಲ್ಲಿ ಮುಸ್ಲಿಮರಿಗೆ ಮೊದಲ ಹಕ್ಕು ಇದೆ ಎಂದು ಮನಮೋಹನ್ ಸಿಂಗ್ ಹೇಳಿದ್ರು. ಹೀಗೆಲ್ಲ ಸುಳ್ಳುಗಳನ್ನು ಹೆಣಿತಾ ಹೋಗ್ತಾ ಇದ್ದಾರೆ. ಮೋದಿಯವರ ಸುಳ್ಳುಗಳನ್ನೇ ಕೇಳಿಸಿಕೊಂಡು ದೇಶದ ಜನರಿಗೆ ಜಿಗುಪ್ಸೆ ಹುಟ್ಟಿಕೊಂಡಿದೆ. ಹೇಗಾದ್ರೂ ಮಾಡಿ ಗೆಲ್ಲಬೇಕು ಎನ್ನುವ ಆಕಾಂಕ್ಷೆಯಲ್ಲಿ ಕೆಟ್ಟ ಪ್ರಚಾರಗಳು ಇವೆಲ್ಲ. ರಾಹುಲ್ ಗಾಂಧಿಯವರ ವಿರುದ್ಧ ಮಾಡದ ಅಪಪ್ರಚಾರಗಳಿಲ್ಲ. ಈ ಹಿಂದೆ ಪಪ್ಪು ಎನ್ನುತ್ತಿದ್ದವರಿಗೆ ಈಗ ಬೆಪ್ಪು ತಕಡಿ ಇಳಿಸಿದ್ದಾರೆ ರಾಹುಲ್ ಗಾಂಧಿ ಅವರು. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪಾದಯಾತ್ರೆಯನ್ನ ಮಾಡಿ ಜನರ ಸುಖ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಹೇಗೆ ಪರಿಹರಿಸಬಹುದು ಎನ್ನುವಂತಹ ಸೂತ್ರಗಳನ್ನ ತಿಳಿದುಕೊಂಡು ಮೋದಿಜಿಯವರ ಉತ್ಪ್ರೇಕ್ಷೆಯ ಉತ್ತೇಜಕ ಹಿಂದುತ್ವ ಧ್ರುವೀಕರಣದ ಮಾತುಗಳನ್ನ ಮೂಲೆಗೆ ಸರಿಯುವಂತೆ ಮಾಡುವಲ್ಲಿ ರಾಹುಲ್ ಗಾಂಧಿ ಇವತ್ತು ಯಶಸ್ವಿಯಾಗಿದ್ದಾರೆ. ಮೋದಿಜಿಯವರ ಇವತ್ತು ಹಿಂದುತ್ವ ಅನ್ನೋದು 2% ಜನರು ಮಾತ್ರ ಕಿವಿ ಕೊಡುವಂತ ವಿಷಯ ಆಗಿದೆ. ಆದ್ದರಿಂದ ಈ 2% ಜನರು ಬಿಜೆಪಿಯನ್ನು ಗೆಲ್ಲಿಸಲು ಯಾವತ್ತಿಗೂ ಸಾಧ್ಯ ಇಲ್ಲ. ಹಾಗಾಗಿ ಕೇರಳದಲ್ಲಿ ಹೋಗಿ ಕೇರಳ ಸ್ಟೋರಿ ಅನ್ನುವಂತ ಅಪ್ಪಟ ಸುಳ್ಳು ಸಿನಿಮಾವನ್ನ ತೋರಿಸಿ ಕ್ರೈಸ್ತರನ್ನ ಬಿಜೆಪಿ ಹತ್ರ ಸೆಳೆಯಲು ನೋಡ್ತಾ ಇರೋದು. ಆದ್ರೆ ಕ್ರೈಸ್ತರಲ್ಲಿ ಬಹುತೇಕ ಹೆಚ್ಚಿನವರಿಗೆ ಮಣಿಪುರ ಮರ್ತಿಲ್ಲ. ಕುಕಿ ವಿಭಾಗದ ಮಹಿಳೆಯನ್ನ ನಗ್ನ ಮಾಡಿ ಮೆರವಣಿಗೆ ನಡೆಸಿದ್ದನ್ನು ಅವರು ಮರ್ತಿಲ್ಲ. ಲೋಕದಲ್ಲಿ ಇಲ್ಲದ ಸುಳ್ಳು ಲವ್ ಜಿಹಾದನ್ನ ಹೇಳುವ ಬಿಜೆಪಿಯವರು ಮಣಿಪುರದಲ್ಲಿ ಏನು ಮಾಡಿದ್ದು, ಈತ ಕರ್ನಾಟಕದಲ್ಲಿ ಬಿಜೆಪಿಯ ಸಖ್ಯ ಪಕ್ಷದ ಪ್ರಜ್ವಲ್ ರೇವಣ್ಣ ಏನು ಮಾಡಿದ್ದು, ಪ್ರಜ್ವಲ್ ರೇವಣ್ಣರ ಜೊತೆ ವೇದಿಕೆ ಹಂಚಿಕೊಂಡು ಮತ ಗೆಲ್ಲಿದಂತ ಮೋದಿ ಮಹಿಳೆಯರ ಬಗ್ಗೆ ಎಷ್ಟು ಗೌರವ ಇಟ್ಟುಕೊಂಡಿದ್ದಾರೆ. ಇವೆಲ್ಲವೂ ಇವತ್ತು ಚರ್ಚೆ ಆಗ್ತಾ ಇದೆ. ಜನರು ತೀಕ್ಷ್ಣ ಉತ್ತರ ಕೊಡಲು ಸಜ್ಜಾಗಿ ನಿಂತಿದ್ದಾರೆ. ಬಿಜೆಪಿಗೆ ಸಾಧನೆಯೂ ಇಲ್ಲ. 10 ವರ್ಷಗಳಲ್ಲಿ ಮಾಡಿದ್ದು ಕೇವಲ ಹಿಂದೂ ಮುಸ್ಲಿಂ ಎನ್ನುವಂತಹ ಭ್ರಾಮಕ ಧ್ರುವೀಕರಣ ತತ್ವಗಳನ್ನ ಜನರ ನಡುವೆ ಹಂಚಿದ್ದು. ಕಳೆದ ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯ ವೇಳೆ ಇದೇ ಮೋದಿ ಅವರು ಮುಖ್ಯಮಂತ್ರಿಯನ್ನು ಓದಿದ್ದಿ ಎಂದು ಅಡಕಾಡಿದ್ರು. ಆದ್ರೆ ಅಲ್ಲಿ ಗೆದ್ದದ್ದು ತೃಣಮೂಲ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿ ಅವರೇ. ಕರ್ನಾಟಕದ ವಿಧಾನಸಭಾ ಚುನಾವಣೆ ವೇಳೆಯೂ ಕೆಲ ಸ್ಟೋರಿಯನ್ನು ಇಲ್ಲಿ ಆಚೀಚೆ ಹೊರಳಿಸಲು ನೋಡಿದ್ರು. ಹುಲಿಗೌಡ ನಂಜೇಗೌಡ ಎನ್ನುವಂತ ಕಥೆಯನ್ನ ಹಲ್ಕ ಕಟ್ ಜಟ್ಕ ಕಟ್ ಹಿಜಾಬ್ ವಿವಾದ ಭಾವನಾತ್ಮಕವಾಗಿ ಟಿವಿಯಲ್ಲೂ ನೋಡಿದ್ರು. ಆದರೆ ಕರ್ನಾಟಕದ ಜನತೆ ಬಿಜೆಪಿಯನ್ನು ಗಾಡಿ ಗಟ್ಟಿಸಿದ್ರು, ಅಧಿಕಾರದಿಂದ ಕೆಳಗಿಳಿಸಿದ್ರು. ಆ ಕಾಲದಲ್ಲೂ ಸುಳ್ಳು ಜನರು ನಂಬಲ್ಲ ಬಿಜೆಪಿಗೆ ತೋರಿಸಿಕೊಟ್ಟಿದ್ದಾರೆ. ಮೋದಿಯ ತವರೂರು ಗುಜರಾತಿನಲ್ಲೇ ಪ್ರಿಯಾಂಕಾ ಗಾಂಧಿ ಹೇಳಿದ್ದು. ಮೋದಿ ಸ್ವಯಂ ರಾಜನಂತೆ ವರ್ತಿಸ್ತಾ ಇದ್ದಾರೆ. ಆದರೆ ಜನರ ನಡುವೆ ಸುತ್ತಾಡುತ್ತಿರುವ, ಜನರ ಕಷ್ಟಗಳನ್ನ ಅರಿಯುತ್ತಿರುವ ರಾಹುಲ್ ಗಾಂಧಿಯನ್ನು ಟೀಕಿಸುವ ಪ್ರಧಾನಿ ಬೇಕಾ? ಇದು ಜನರು ತೀರ್ಮಾನಿಸುತ್ತಾರೆ. ಇಲೆಕ್ಟ್ರಲ್ ಬಾಂಡ್ ಅನ್ನ ತಂದು ಉದ್ಯಮಿಗಳಿಂದ ಕಸಿದುಕೊಂಡದ್ದು ಆ ಹಣವನ್ನು ಬಿಜೆಪಿಗೆ ಸೇರಿಸಿತು. ಅಂದರೆ ಬಿಜೆಪಿಯನ್ನು ಉಬ್ಬುವಂತೆ ಮಾಡಿ ಇದು ಅವರ ಸಾಧನೆ. ಜನರಿಗೆ ಸಿಕ್ಕಿದ್ದು 0. ಇದನ್ನೇ ಪ್ರಿಯಾಂಕಾ ಗಾಂಧಿ ಗುಜರಾತಿನ ಲಖಾನದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಜನರ ಮುಂದೆ ಇಟ್ಟಾರೆ. ಮೋದಿ ಅರಸ ಆಗಿದ್ದಾರೆ, ದೊರೆ ಆಗಿದ್ದಾರೆ, ಅವರಿಗೆ ಜನರ ಸುಖ ಕಷ್ಟ ಗೊತ್ತಿಲ್ಲ ಎನ್ನುವಂಥದ್ದು ನಿಜವಾದ ಮಾತಲ್ವಾ? ರಾಹುಲ್ ಗಾಂಧಿಯನ್ನ ಶಹಜಾದೆ ಎಂದು ಮೋದಿ ಟೀಕಿಸುವ ಅರ್ಹತೆ ಹೊಂದಿದಾರ? ಇದು ಜನರು ನಿರ್ಣಯಿಸಬೇಕಾಗಿದೆ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು? ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಅನುಭವಿಸಿ ಜೈ ಭಾರತ್.